ನಮಸ್ಕಾರ ನ್ಯೂಸ್ ಅಟ್ 11 AM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಒಮಿಕ್ರಾನ್ ಭಯ, ತಳಿ ಉಪತಳಿಗಳ ಸೀಕ್ರೆಟ್ ಏನು? ಬೇರೆ ದೇಶದಿಂದಲೇ ಬರಬೇಕಾ? ಎಲ್ ಬೇಕಿದ್ರೂ ಡೆವಲಪ್ ಆಗುತ್ತಾ? ಒಮಿಕ್ರಾನ್ ಅಪ್ಪಳಿಸಿದ್ರು ರಕ್ಷಣೆಗೆ ಇದೆ ಕವಚ. ಆಪ್ತರಕ್ಷಕ 2 ನ್ಯೂಸ್ 18 ಕನ್ನಡ ಅಭಿಯಾನ. ಚೈತನ್ಯ ಭರಿತ ಜೀವನಕ್ಕಾಗಿ ಬಳಸಿ ಬಯೋ ಆಕ್ಟಿವ್ ನೋನಿ. ಒಮಿಕ್ರಾನ್ ಬಂತು ಅಂತ ಭಯ ಪಡೋದು ಬೇಡ. ಮಾರಣಾಂತಿಕವಾಗದಂತೆ ತಡೆಯುತ್ತೆ ಲಸಿಕೆ. ತಪ್ಪದೆ ಕೊರೋನಾ 2ನೇ ಡೋಸ್ ಅನ್ನ ಹಾಕಿಸ್ಕೊಳ್ಳಿ. ನ್ಯೂಸ್ 18 ಕನ್ನಡ ಕೂಡ ಅಭಿಯಾನವನ್ನ ಮಾಡ್ತಾ ಇದೆ. ಯಾಕಂದ್ರೆ ತುಂಬಾ ಜನ ಫಸ್ಟ್ ಡೋಸ್ ಅನ್ನ ಹಾಕಿಸ್ಕೊಂಡ ನಂತರ 2ನೇ ಡೋಸ್ ಅನ್ನ ಹಾಕಿಸ್ಕೊಳ್ಳಿಕ್ಕೆ ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೂಡ 2ನೇ ಡೋಸ್ ಅನ್ನ ಹಾಕಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದೆ. ಅವರನ್ನ ಹುಡುಕುವಂತ ಕೆಲಸ, ಅದರ ಜೊತೆಗೆ ಅವರಿಗೆ 2ನೇ ಡೋಸ್ನ ಅರಿವನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ. 2ನೇ ಡೋಸ್ಗೆ ವಿಳಂಬ ಮಾಡಬೇಡಿ. 2 ಡೋಸ್ ಅನ್ನ ಹಾಕಿಸ್ಕೊಂಡ್ರಷ್ಟೇ ಉಪಯೋಗ ಆಗುತ್ತೆ, ಇಲ್ಲಾಂದ್ರೆ ವೇಸ್ಟ್. ಫಸ್ಟ್ ಡೋಸ್ ಅನ್ನ ಹಾಕಿಸ್ಕೊಂಡಿದ್ರೆ ಕೊರೋನಾದಿಂದ ರಕ್ಷಣೆಗೆ ಲಸಿಕೆನೇ ಪರಿಹಾರ. ಯಾವುದೇ ವೈರಸ್ ಬರಲಿ ಅಥವಾ ಯಾವುದೇ ಮ್ಯೂಟೆಂಟ್ ಆಗಿರುವಂತ ವೈರಸ್ ಬರಲಿ ಕೊರೋನಾದು, ಆದ್ರೆ ಇಲ್ಲಿ ಮೇನ್ ಆಗಿ 2 ಡೋಸ್ ಅನ್ನ ತೆಗೆದುಕೊಂಡಿದ್ದಂತ ಸಂದರ್ಭದಲ್ಲಿ ಅಪಾಯದಿಂದ ಪಾರಾಗಬಹುದು. ಇಲ್ಲಾಂದ್ರೆ ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ. 2ನೇ ಡೋಸ್ ಬಗ್ಗೆ ನ್ಯೂಸ್ 18 ಕನ್ನಡ ಕೂಡ ನಿರಂತರವಾಗಿ ಅಭಿಯಾನವನ್ನು ಮಾಡ್ತಾ ಇದೆ. 2ನೇ ಡೋಸ್ ತಪ್ಪಿಸಿಕೊಳ್ಳದಂತೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೊರೋನಾ ಲಸಿಕೆಯ ಮಹತ್ವದ ಕುರಿತು ಪ್ರತಿದಿನನೂ ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಯಾವ ಕಾರಣಕ್ಕೋಸ್ಕರ 2ನೇ ಡೋಸ್ ಅನ್ನ ಹಾಕಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ 10 ಗಂಟೆಯಲ್ಲಿ ತೋರಿಸ್ತಾ ಇದ್ವಿ. ಆ ಡಿಸ್ಕಷನ್ ಸಂದರ್ಭದಲ್ಲಿ ವೈದ್ಯರು ಹೇಳ್ತಾ ಇದ್ರು, ಮೇನ್ ಆಗಿ ಇರುವಂತ ವ್ಯಾಕ್ಸಿನ್ ಅಂದ್ರೆ ಲಸಿಕೆಯನ್ನ ಹಾಕಿಸ್ಕೊಂಡಂತ ಸಂದರ್ಭದಲ್ಲಿ ಯಾವ ವೈರಸ್ ಬಂದರೂ ಕೂಡ ನಾವು ಸೇಫ್ ಆಗ್ಬೋದು. ತುಂಬಾ ಕ್ರಿಟಿಕಲ್ ಕಂಡೀಷನ್ಗೆಲ್ಲ ಹೋಗೋದಿಲ್ಲ. 2 ಡೋಸ್ ಅನ್ನ ತೆಗೆದುಕೊಂಡಿದ್ದಾಗ, ಒಂದೇ ಒಂದು ಡೋಸ್ ತೆಗೆದುಕೊಂಡಾಗ ಅದು ನೀವು ಸೆಕೆಂಡ್ ಡೋಸ್ ಅನ್ನ ಹಾಕಿಸ್ಕೊಳ್ಳಿಲ್ಲ ಅಂದ್ರೆ ವೇಸ್ಟೇ 1 ಡೋಸ್ ಅನ್ನ ಹಾಕಿಸ್ಕೊಂಡಂತ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದ್ರು. ಈಗ ಆಲ್ರೆಡಿ ಒಮಿಕ್ರಾನ್ ಎಂಟ್ರಿ ಆಗಿರುವಂಥದ್ದು, ಅದು ನಮ್ಮ ರಾಜ್ಯದಲ್ಲೇ ಒಮಿಕ್ರಾನ್ ಪ್ರಕರಣ ಪತ್ತೆ ಆಗಿರುವಂಥದ್ದು. 2 ಒಮಿಕ್ರಾನ್ ಪ್ರಕರಣಗಳು ಪತ್ತೆ ಆಗಿರುವಂಥದ್ದು. ಅದರ ಗುಣಲಕ್ಷಣಗಳು ಏನು, ಸಿಂಪ್ಟಮ್ಸ್ಗಳು ಏನು ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದೊಂದು ವೈರಸ್ಗೂ ಕೂಡ ಒಂದೊಂದು ಡಿಫ್ರೆಂಟ್ ರೀತಿಯಾದಂಥ ಒಂದು ಸಿಂಪ್ಟಮ್ಸ್ಗಳಿರುವಂಥದ್ದು. ಒಮಿಕ್ರಾನ್ಗೂ ಅಷ್ಟು ದೊಡ್ಡ ಮಟ್ಟದ ಏನು ಡಿಫ್ರೆಂಟ್ ಆದಂಥ ಸಿಂಪ್ಟಮ್ಸ್ಗಳು ಏನಿಲ್ಲ. ಈ ಹಿಂದೆ ಯಾವ ರೀತಿಯಾಗಿ ಸಿಂಪ್ಟಮ್ಸ್ಗಳಿದ್ವು ಡೆಲ್ಟಾಗೆ, ಡೆಲ್ಟಾ ಪ್ಲಸ್ಗೆ, ಆದಮೇಲೆ ಆಲ್ಫಾ, ಬೀಟಾ, ಗಾಮಾ, ಇದೆಲ್ಲದಕ್ಕೂ ಯಾವ್ಯಾವ ರೀತಿಯಾದಂಥ ಸಿಂಪ್ಟಮ್ಸ್ ಇದ್ವು, ಆಲ್ಮೋಸ್ಟ್ ಇದಕ್ಕೂ ಕೂಡ ಅದೇ ರೀತಿಯಾಗೇ ಇದೆ. ಕೆಲವೊಂದು ಮಾತ್ರ ಡಿಫ್ರೆಂಟ್ ಆಗಿದೆ. ಆಲ್ರೆಡಿ 3ನೇ ಅಲೆಯ ಆತಂಕ ಒಂದ್ ಕಡೆ, ಒಮಿಕ್ರಾನ್ ಕೂಡ ರಾಜ್ಯಕ್ಕೆ ಎಂಟ್ರಿ ಆಗಿರುವಂತದ್ದು ಒಂದ್ ಕಡೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಸಹಜವಾಗಿ ಸರ್ಕಾರನೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇದೆ. ಇಲ್ಲಿ ಮೇನ್ ಆಗಿ ಇರುವಂತದ್ದು ಅಂದ್ರೆ ಜನರು ಎಚ್ಚೆತ್ಕೊಳ್ಬೇಕಾಗಿದೆ. ಇಲ್ಲಿ ಭಯ ಅನ್ನೋದಕ್ಕಿಂತ ಎಚ್ಚರಿಕೆ ತುಂಬಾ ಅತ್ಯಗತ್ಯವಾಗಿದೆ. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ರಾಜ್ಯ ಸರ್ಕಾರ ಕೈಗೊಳ್ಳುತ್ತೆ ಅನ್ನೋದಕ್ಕಿಂತ ನಾವ್ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದೇವೆ ಅನ್ನುವಂಥದ್ದೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕೆಂದ್ರೆ 2 ಪ್ರಕರಣಗಳು ವರದಿ ಆಗ್ತಿದ್ದ ಹಾಗೆ ಸಹಜವಾಗಿ ರಾಜ್ಯದಲ್ಲಿ ಆತಂಕ ಇದೆ, ದೇಶದಲ್ಲೂ ಕೂಡ ಆತಂಕ ಇರುವಂಥದ್ದು. ಒಬ್ರು ವೈದ್ಯರಿಗೆ ಮತ್ತೊಬ್ರು ಸೌತ್ ಆಫ್ರಿಕಾದ ಪ್ರಜೆಗೆ ಸೋಂಕು ಕಾಣಿಸ್ಕೊಳ್ತು. ಅದಾದ್ಮೇಲೆ ವೈದ್ಯರ ಜೊತೆ ಸಂಪರ್ಕದಲ್ಲಿದ್ದಂಥ 5 ಸೋಂಕು ಕಾಣಿಸ್ಕೊಳ್ತು. ಅದರ ಜೊತೆಗೆ ಅವರ ಪತ್ನಿಗೂ ಕೂಡ ಸೋಂಕು ಕಾಣಿಸ್ಕೊಂಡಿರುವಂಥದ್ದು. ಹೀಗಾಗಿ ಅವರ ಒಂದು ಟೆಸ್ಟ್ಗಳನ್ನ ಈಗ ಆಲ್ರೆಡಿ ಜೀನೋಮ್ ಸೀಕ್ವೆನ್ಸಿಗೆ ಕಳಿಸಿಕೊಡ್ಲಾಗಿದೆ. ರಿಪೋರ್ಟ್ ಏನಾಗುತ್ತೆ ಅನ್ನುವಂಥ ಆತಂಕ ಕೂಡ ಇರುವಂಥದ್ದು. ಯಾಕೆಂದ್ರೆ ಅವರಿಗೆ ಯಾವುದೇ ರೀತಿಯಾದಂಥ ಟ್ರಾವೆಲ್ ಹಿಸ್ಟ್ರಿನೇ ಇಲ್ಲ. ಸೊ ಹೀಗಾಗಿ ಸಹಜವಾಗಿ ಹೇಗೆ ಬಂತು ಅನ್ನುವಂಥ ಪ್ರಶ್ನೆನೂ ಕೂಡ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು, ಮಣಿಪಾಲ್ ಆಸ್ಪತ್ರೆಯ ಮುಖ್ಯಸ್ಥರು, ಅವರನ್ನ ಮಾತನಾಡಿಸಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳೋಣ. ವಿಶ್ವದ 18 ದೇಶಗಳಲ್ಲಿ ಪತ್ತೆಯಾಗಿರುವ ಒಮಿಕ್ರಾನ್ ಈಗ ಭಾರತಕ್ಕೂ ಕೂಡ ಕಾಲಿಟ್ಟಿದೆ. ಅದರಲ್ಲೂ ಕೂಡ ಕರ್ನಾಟಕದ ಬೆಂಗಳೂರಿನಲ್ಲಿ 2 ಕೇಸ್ ಪತ್ತೆಯಾಗಿದೆ. ಇಂದು ಸಂಜೆ ವೇಳೆಗೆ ಮತ್ತೊಂದು ಒಮಿಕ್ರಾನ್ ಕೇಸ್ ಪತ್ತೆ ಆಗ್ತಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬನ್ನಿ, ನಿಜಕ್ಕೂ ಕೂಡ ಒಮಿಕ್ರಾನ್ ಅಂದ್ರೆ ಏನು, ಒಮಿಕ್ರಾನ್ ಬಗ್ಗೆ ನಿಜವಾಗ್ಲೂ ಕೂಡ ಜನ ಆತಂಕ ಪಡಬೇಕೆ? ಕರೋನಾ 1ನೇ ಅಲೆ ಮತ್ತೆ 2ನೇ ಅಲೆಗೆ ಕಂಪೇರ್ ಮಾಡಿದ್ರೆ ಇದು 3ನೇ ಅಲೆಯಾಗಿ ಒಮಿಕ್ರಾನ್ ನಿಜವಾಗ್ಲೂ ಕೂಡ ಬರುತ್ತಾ? ಮತ್ತು
ಅಷ್ಟು ಆತಂಕ ಪಡೋ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಈಗ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಮತ್ತು ತಜ್ಞ ವೈದ್ಯರಂತ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಒಮಿಕ್ರಾನ್ ಬಗ್ಗೆ ನಿಜವಾಗ್ಲೂ ಕೂಡ ಜನ ಆತಂಕ ಪಡೋ ರೀತಿಯಾದಂತ ಸಿಚುವೇಶನ್ ಇದೆಯಾ? ಒಂದು ಮೈನರ್ ಕ್ಲಾರಿಫಿಕೇಶನ್, ಎಕ್ಸ್ಪರ್ಟ್ ಕಮಿಟಿ ಮೆಂಬರ್. ಸೊ ಇವಾಗ ನೀವು ಹೇಳಿರುವಂತೆ ಈ ಓಮಿಕ್ರಾನ್ ನಮ್ಮ ದೇಶಕ್ಕೆ, ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಇದು ಖಂಡಿತವಾಗಿ ನಾವು ಇದರ ಬಗ್ಗೆ ಅವೇರ್ನೆಸ್ ಇರಬೇಕು, ಸಮ್ ಕನ್ಸರ್ನ್ ಬೇಕು. ಬಟ್ ಹೆದರುವಂತದ್ದು ಅಥವಾ ಪ್ಯಾನಿಕ್ ಮಾಡುವ ವಿಷಯ ಖಂಡಿತವಾಗಿ ಇಲ್ಲ. ಯಾಕಂದ್ರೆ ಈಗ ನಾವು ಕೋವಿಡ್ ಬಗ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿದೀವಿ. ಫಸ್ಟ್ ವೇವ್ ಮತ್ತೆ ಖಂಡಿತವಾಗಿ ಸೆಕೆಂಡ್ ವೇವ್ ಅಲ್ಲಿ ನಮಗೆ ಕೋವಿಡ್ ಬಗ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಬಂದಿದೆ. ಈ ಕೋವಿಡ್ ಅನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಕಲ್ತ್ಕೊಂಡಿದ್ದೀವಿ. ಅಂಡ್ ನಮ್ಮ ದೇಶ ಆಕ್ಚುಲಿ ಬೇರೆ ಫಾರಿನ್ ದೇಶಗಳಿಂದ ಚೆನ್ನಾಗಿಯೇ ಕೋವಿಡ್ ಅನ್ನು ಮ್ಯಾನೇಜ್ ಮಾಡಿದೆ. ಇನ್ನೊಂದು ವಿಷಯ ಏನಂದ್ರೆ, ನಮಗೆ ಅಫ್ಕೋರ್ಸ್ ಇದು ಈಗ ಬಹಳ ಅರ್ಲಿ ಸ್ಟೇಜಸ್, ಆದರೆ ನಮಗೆ ತಿಳಿದಿರುವಂತೆ ಇದು ಫಸ್ಟ್ ಬೋತ್ಸ್ವಾನಾದಲ್ಲಿ ಕಂಡು ಬಂದಿದ್ದು, ಈಗ ತುಂಬಾ ದೇಶಗಳಿಗೆ ಹರಡಿದೆ. ಇಷ್ಟ ತನಕ ನಮಗೆ ಏನು ಮಾಹಿತಿ ಇದೆ ಅಂದ್ರೆ, ಇದು ಒಂದು ಮೈಲ್ಡ್ ಡಿಸೀಸ್ ಅಂತ, ಬಹಳ ಇನ್ಫೆಕ್ಷಸ್, ಬಹಳ ಬೇಗನೆ ಹರಡುತ್ತೆ, ಡೆಲ್ಟಾಗಿಂತ ಬೇಗವಾಗಿ ಹರಡುತ್ತೆ. ಮಾತ್ರ ಇಷ್ಟು ತನಕ ಸಿಂಪ್ಟಮ್ಸ್ ಬಂದಿರೋದು ಬಹಳ ಮೈಲ್ಡ್ ಡಿಸೀಸ್, ಹೆಚ್ಚಾಗಿ ಮೇಕೆ ನೋವು, ತಲೆನೋವು, ಸ್ವಲ್ಪ ಗಂಟಲು ಕೆರೆತ, ಸುಸ್ತು, ಕೆಲವು ಸಲ ವಾಮಿಟಿಂಗ್. ಇದಿಷ್ಟು ಬಿಟ್ರೆ ಬೇರೆ ಏನು ಸೀರಿಯಸ್ ಆಕ್ಸಿಜನೇಷನ್ ಪ್ರಾಬ್ಲಮ್ಸ್, ಐಸಿಯುಗೆ ಅಡ್ಮಿಟ್ ಆಗುವಂಥದ್ದು ಅಥವಾ ಮಾರ್ಟಾಲಿಟಿ ಇಲ್ಲ ಅಂತ ಕಾಣುತ್ತೆ. ಅಫ್ಕೋರ್ಸ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನಮಗೆ ಇದರ ಬಗ್ಗೆ ಜಾಸ್ತಿ ವಿಚಾರ ಗೊತ್ತಾಗುತ್ತೆ. ಇನ್ನೊಂದು ಮೂರನೇ ವಿಷಯ ಬಹಳ ಇಂಪಾರ್ಟೆಂಟ್ ಏನಂದ್ರೆ, ಈ ವ್ಯಾಕ್ಸಿನ್ಗೆ ಎಷ್ಟು ಎಫೆಕ್ಟಿವ್ ಇದೆ ಅಂತ. ಈಗ ಹೆಚ್ಚಾಗಿ ವೈರಸ್ ಬಂದಲ್ಲಿ ನಾವು 3 ವಿಚಾರ ಅದರ ಬಗ್ಗೆ ಯೋಚನೆ ಮಾಡ್ತೀವಿ. ಒಂದು, ಟ್ರಾನ್ಸ್ಮಿಸಿಬಿಲಿಟಿ, ಅದು ಎಷ್ಟು ಬೇಗನೆ ಬೇರೆಯವರಿಗೆ ಹರಡುತ್ತೆ ಅಂತ. ನಮಗೆ ಗೊತ್ತಿರುವಂತೆ ಈ ಡಿಸೀಸು, ಈ ವೇರಿಯಂಟು ಬಹಳ ಬೇಗ ಹರಡುತ್ತೆ. ಎರಡನೇದು, ಇದರ ಸೀರಿಯಸ್ನೆಸ್ ಎಷ್ಟು ಇರುತ್ತೆ ಅಂತ, ವಿರುಲೆನ್ಸ್, ಇದು ಎಷ್ಟು ಸೀರಿಯಸ್ ಕಾಯಿಲೆ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಇಷ್ಟು ತನಕ ಕೊಟ್ಟಿರುವಂತೆ ಇದರ ಮೈಲ್ಡ್ ಡಿಸೀಸ್ ಆಗಿದೆ. ಮೂರನೇದು, ಇಮ್ಯೂನ್ ಎಸ್ಕೇಪ್ ಫಿನಾಮಿನಾ, ಅಂದ್ರೆ ಈ ವೈರಸ್ ಈಗ ಇರುವ ವ್ಯಾಕ್ಸಿನ್ಗೆ ಎಫೆಕ್ಟಿವ್ ಆಗುತ್ತಾ ಇಲ್ವಾ ಅಂತ. ಸೊ ಅದು ನಮ್ಗೆ ಇನ್ನೂ ವಿಚಾರ ಗೊತ್ತಿಲ್ಲ. ಆದ್ರೆ ಇಷ್ಟು ತನಕ ನಮಗೆ ಗೊತ್ತಿರೋ ವಿಚಾರ ಏನಂದ್ರೆ, ವ್ಯಾಕ್ಸಿನೇಷನ್ ಇಸ್ ಯೋರ್ ಸೇಫೆಸ್ಟ್ ಬೆಸ್ಟ್. ನೀವು ಫುಲ್ಲಿ ಇಮ್ಯುನೈಸ್ಡ್ ಆದ್ರೆ ನಿಮಗೆ ಕಾಯಿಲೆ ಬರೋದಿಲ್ಲ ಅಂತಲೇ ಅಲ್ಲ, ಕಾಯಿಲೆ ಬರ್ಬೋದು. ಆದ್ರೆ ಸೀರಿಯಸ್ ಕಾಯಿಲೆ ಬಂದು ಸಾಯುವಂತ ಚಾನ್ಸಸ್ ಬಹಳ ಕಡಿಮೆ. ಯಾಕಂದ್ರೆ ಈಗ ಜನರು ಹೇಳ್ತಾರೆ, ಅಯ್ಯೋ ಅವರಿಗೆ ಇಬ್ಬರಿಗೂ ವ್ಯಾಕ್ಸಿನ್ ಆಗಿದೆ ಅಂತೆ, ಕೋವಿಡ್ ಬಂದವರಿಗೆ ವ್ಯಾಕ್ಸಿನ್ ತಕೊಂಡು ಏನ್ ಪ್ರಯೋಜನ ಅಂತ. ಆದ್ರೆ 2 ವಿಚಾರ, ಒಂದು, ವ್ಯಾಕ್ಸಿನ್ ತಕೊಂಡವರಿಗೆ ಡಿಸೀಸ್ ಬರೋದು ಕಡಿಮೆ, ಬಂದ್ರೂ ಮೈಲ್ಡ್ ಆಗಿರುತ್ತೆ. ಇನ್ನು ಮೂರನೇ ವಿಚಾರ ಬಹಳ ಇಂಪಾರ್ಟೆಂಟ್ ಏನಂದ್ರೆ, ಈಗ ಡಾಕ್ಟರ್ಸ್ ಎಲ್ಲ ವ್ಯಾಕ್ಸಿನ್ ತಕೊಂಡು 7-8 ತಿಂಗಳಾಯ್ತು, ಸೆಕೆಂಡ್ ಡೋಸ್ ತಕೊಂಡು 7-8 ತಿಂಗಳಾಯ್ತು. ಅಫ್ಕೋರ್ಸ್ ಸೌತ್ ಆಫ್ರಿಕಾದಿಂದ ಬಂದವರು ಯಾವಾಗ ತಗೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈಗ ಓವರ್ ಅ ಪೀರಿಯಡ್ ವ್ಯಾಕ್ಸಿನ್ ಇದು ಇಮ್ಯೂನ್ ರೆಸ್ಪಾನ್ಸ್ ಕಡಿಮೆ ಆಗುತ್ತಾ ಬರುತ್ತೆ, ಇಮ್ಯುನಿಟಿ ಕಡಿಮೆ ಆಗುತ್ತಾ ಬರುತ್ತೆ, ಆಂಟಿಬಾಡಿ ಲೆವೆಲ್ಸ್ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಸಿಲೆಕ್ಟ್ ಪಾಪ್ಯುಲೇಷನ್ಗೆ 3rd ಡೋಸ್ ಬೂಸ್ಟರ್ ಅಥವಾ 3rd ಡೋಸ್ ವ್ಯಾಕ್ಸಿನ್ ಕೊಡಬೇಕಂತ ಗವರ್ಮೆಂಟ್ನವ್ರು ವಿಚಾರ ಮಾಡ್ತಾ ಇದ್ದಾರೆ. ಅವರು ಡಿಸಿಷನ್ ತಕೊಂಡ ಮೇಲೆ ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆಯಾ ಅವರು 3rd ಡೋಸ್ ಅನ್ನು ತಗೊಳ್ಬೇಕು. ಆದರೆ ಎಲ್ಲರೂ ತಪ್ಪದೆ ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಫಸ್ಟ್ ಡೋಸ್ ತಗೊಳ್ಳಿ, ಫಸ್ಟ್ ಡೋಸ್ ಆಗಿದ್ರೆ ಸೆಕೆಂಡ್ ಡೋಸ್ ತಗೊಳ್ಳಿ, ಎಲಿಜಿಬಿಲಿಟಿ ಬಂದ ಮೇಲೆ 3rd ಡೋಸ್ ತಗೊಳ್ಳಿ. ಯಾಕಂದ್ರೆ ವ್ಯಾಕ್ಸಿನೇಷನ್ ಇಸ್ ಯುವರ್ ಸೇಫೆಸ್ಟ್ ಬೆಟ್ ಟು ಪ್ರಿವೆಂಟ್ ಸೀರಿಯಸ್ ಇಲ್ನೆಸ್ ಅಂಡ್ ಡೆತ್. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಬಟ್ ಲಸಿಕೆ ವಿತರಣೆ ಜಾಸ್ತಿ ಆಗಿದೆ. ಬಟ್ ಹಾಗಂತೇಳಿ ನಾವು ಆರಾಮ್ಸೆ ಇರ್ಬೋದಾ? ಯಾಕಂದ್ರೆ ಕೊರೋನಾ ಮುಗಿತು ಅಂತಾನೆ ಜನ ಓಡಾಡ್ತಾ ಇದಾರೆ ಹೊರಗಡೆ. ಈಗ ನಾವು ಯಾವತ್ತು ಕೊರೋನಾ ಮುಗಿದೋಗಿದೆ ಅಂತ ಬಹಳ ಆರಾಮವಾಗಿ ಇರ್ಲಿಕ್ಕೆ ಶುರು ಮಾಡ್ತೀವೋ ಆವಾಗ ಕೊರೋನಾ ಮತ್ತೆ ವಾಪಸ್ ಬರುತ್ತೆ. ಯಾಕಂದ್ರೆ ಕೊರೋನಾ ಕಾಯ್ತಾ ಇರುತ್ತೆ, ಯಾವಾಗ ಜನರು ಆರಾಮಾಗಿ ಇರ್ತಾರೆ, ಈ ಮಾಸ್ಕಿಂಗ್ ಬಿಟ್ಬಿಡ್ತಾರೆ, ಕ್ರೌಡಿಂಗ್ ಶುರುವಾಗುತ್ತೆ, ದೊಡ್ಡ ದೊಡ್ಡ ಈವೆಂಟ್ಸ್ ಶುರುವಾಗುತ್ತೆ, ಆವಾಗ ಕೊರೋನಾ ಮತ್ತೆ ಜನರಿಂದ ಜನರಿಗೆ ಹಾರ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾವು ಹೆದರ್ಕೊಳ್ಳದೆ ಆದಷ್ಟು ಪ್ರಿಕಾಷನ್ಸ್ ತಗೊಳ್ಬೇಕು. ಫಸ್ಟ್ ಅಂಡ್ ಮೋಸ್ಟ್, ಯಾವ ಕೊರೋನಾ ಇರಲಿ, H1N1 ಇರಲಿ, ಫ್ಲೂ ಇರಲಿ, ಇದೆಲ್ಲ ರೆಸ್ಪಿರೇಟರಿ ವೈರಲ್ ಡಿಸೀಸ್, ಇದು ಗಾಳಿಯಲ್ಲಿ ಬರುವಂತ ಕಾಯಿಲೆ. ಹಾಗಾಗಿ ಗಾಳಿಯಲ್ಲಿ ಬರುವಂತ ಕಾಯಿಲೆ ನಿಲ್ಲಿಸಲಿಕ್ಕೆ ಮಾಸ್ಕ್ ಹಾಕೊಳ್ಬೇಕು, ಆದಷ್ಟು ದೂರ ಇರಬೇಕು ಒಬ್ಬರಿಂದ ಒಬ್ಬರು, ಕೈ ವಾಶ್ ಮಾಡ್ತಾ ಇರಬೇಕು, ಮತ್ತೆ ಲಾರ್ಜ್ ಸ್ಕೇಲ್ ಈವೆಂಟ್ಸ್, ಕ್ರೌಡಿಂಗ್ ಅನ್ನು ಅವಾಯ್ಡ್ ಮಾಡಬೇಕು. ಇದಿಷ್ಟು ಮಾಡಿದ್ರೆ ಯಾವ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡುವ ಚಾನ್ಸಸ್ ಕಡಿಮೆ ಆಗುತ್ತೆ. ಸರ್ಕಾರ ಏನ್ ಇಮಿಡಿಯೇಟ್ ಏನು ಇನ್ಫಾರ್ಮೇಶನ್ ತಗೊಂಡು ಸೊ ಏನ್ ಆಕ್ಷನ್ ತಗೋಬೇಕಾಗುತ್ತೆ ಸರ್? ಏನ್ ಗೈಡ್ಲೈನ್ಸ್ ಅನ್ನು ಹೊರಡಿಸಬೇಕಾಗುತ್ತೆ ತಮ್ಮ ಸಲಹೆ ಸರ್? ಇದು ಅಫ್ಕೋರ್ಸ್ ಸರ್ಕಾರಕ್ಕೆ ಬಿಟ್ಟಿರೋದು. ಬಟ್ ನನ್ನ ವೈಯಕ್ತಿಕ ಒಪಿನಿಯನ್, ಪಬ್ಲಿಕ್ ಹೆಲ್ತ್ ಮೆಜರ್ಸ್ ಬಹಳ ರೋಬಸ್ಟ್ ಆಗಬೇಕು. ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನು ಬಹಳ
ವಿಗರಸ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಇನ್ನೊಂದು ಸರ್ವೇಲೆನ್ಸ್ ಮತ್ತೆ ಜೀನೋಮಿಕ್ ಅನಾಲಿಸಿಸ್, ಕಾಯಿಲೆ ಇದ್ದವ್ರನ್ನ ಐಸೋಲೇಟ್ ಮಾಡೋದು, ಕ್ವಾರಂಟೈನ್ ಮಾಡೋದು, ಅವರ ಕಾಂಟ್ಯಾಕ್ಟ್ಸ್ ಕೆಲವರನ್ನು ಟ್ರೇಸ್ ಮಾಡೋದು, ಇದನ್ನೆಲ್ಲ ಮಾಡ್ತಾನೆ ಇದ್ದಾರೆ ಸರ್ಕಾರ. ಅದನ್ನು ಕಂಟಿನ್ಯೂ ಮಾಡಬೇಕು. ಈ ಸಲ ನಾವು ಸ್ವಲ್ಪ ಜೀನೋಮಿಕ್ ಅನಾಲಿಸಿಸ್ ಜಾಸ್ತಿ ಮಾಡಬೇಕು. ಯಾಕಂದ್ರೆ ಯಾವ RT-PCR ಅಲ್ಲಿ ನಮಗೆ ಕೊರೋನಾ ಬಂದಿದೆ ಅಂತ ಗೊತ್ತಾಗುತ್ತೆ, ಆದರೆ ಯಾವ ವೇರಿಯಂಟ್ ಬಂದಿದೆ ಅಂತ ನೋಡ್ಲಿಕ್ಕೆ ಜೀನೋಮಿಕ್ ಅನಾಲಿಸಿಸ್ ಮಾಡಬೇಕು. ಈಗ ನಿಮಗೆ ತಿಳಿದಿರುವಂತೆ ಈ 2 ಜನರು ಈಗ ಒಮಿಕ್ರಾನ್ ವೇರಿಯಂಟ್ ಅಂತ ಸರ್ಕಾರ ಖಚಿತಪಡಿಸಿದ್ದಾರೆ. ಹಾಗೇನೆ ಇನ್ನು ಹೈ ರಿಸ್ಕ್ನವರಿಗೆ ನಾವು ಖಂಡಿತ ಆ ಟೆಸ್ಟ್ ಅನ್ನು ಮಾಡಬೇಕು. ಮತ್ತೆ ಆದಷ್ಟು ವ್ಯಾಕ್ಸಿನೇಷನ್ ಅನ್ನು ಪುಷ್ ಮಾಡಬೇಕು. ಇದು ಒಂದು ಕ್ಯಾರೆಟ್ ಅಂಡ್ ಸ್ಟಿಕ್ ಪಾಲಿಸಿ ಅಂತ ಹೇಳ್ತೀವಿ. ಒಂದು ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಉತ್ಸಾಹ ಕೊಡಬೇಕು ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿಕ್ಕೆ. ಇನ್ನೊಂದು ವ್ಯಾಕ್ಸಿನ್ ಗಮನಿಸ್ತಾ ಇದ್ರಲ್ಲ, ಲಸಿಕೆಯ ಮಹತ್ವ ಎಷ್ಟು ಮಟ್ಟಿಗಿದೆ, ಒಮಿಕ್ರಾನ್ ಬಗ್ಗೆ ಭಯ ಪಡಬೇಕಾ, ಜಾಗೃತಿಯನ್ನು ವಹಿಸಬೇಕಾ, ಏನೇನೆಲ್ಲ ಮಾಡಬಹುದು, ಏನೇನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತಾನೆ ಇದ್ದೀವಿ. ನಿಮಗೆ ಬೆಳಗ್ಗೆಯಿಂದಲೂ ಕೂಡ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಜೊತೆ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು, ಮಣಿಪಾಲ್ ಆಸ್ಪತ್ರೆಯ ಮುಖ್ಯಸ್ಥರು, ಅವರೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಸರ್, ಒಮಿಕ್ರಾನ್ ನ ಭಯ ಇಡೀ ವಿಶ್ವದಾದ್ಯಂತ ಇರುವಂತದ್ದು, ನಮ್ಮ ದೇಶದಲ್ಲೂ ಕೂಡ ಇತ್ತು. ದುರಾದೃಷ್ಟವಶಾತ್ ನಮ್ಮ ರಾಜ್ಯದಲ್ಲೇ ಪತ್ತೆ ಆಗ್ಬಿಡ್ತು 2 ಪ್ರಕರಣಗಳು. ಅದರ ಜೊತೆಗೆ 3ನೇ ಅಲೆಯ ಆತಂಕ ಕೂಡ ಇದೆ. ಏನ್ ಹೇಳಿಕ್ ಬಯಸ್ತೀರಾ ಒಮಿಕ್ರಾನ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಜನರಿಗೆ ಸ್ವಲ್ಪ ಭಯ ಜಾಸ್ತಿನೇ ಆಗ್ಬಿಟ್ಟಿದೆ ಈಗ. ಇವಾಗ ಖಂಡಿತವಾಗಿಯೂ ನಾವು ಈ ಹೊಸ ವೇರಿಯಂಟ್ ಒಮಿಕ್ರಾನ್ ಬಗ್ಗೆ ಜಾಗೃತರಾಗಿರಬೇಕು. ಬಟ್ ಪ್ಯಾನಿಕ್ ಮಾಡುವಂಥದ್ದು ಅಥವಾ ಹೆದರಿಕೊಳ್ಳುವಂಥ ವಿಚಾರ ಇಲ್ಲ. ಯಾಕೆಂದ್ರೆ ಇವಾಗ ಯಾವಾಗ ಒಂದು ಕಡೆಯಲ್ಲಿ ಒಂದು ವೇರಿಯಂಟ್ ಪತ್ತೆ ಹಚ್ಚುತ್ತದ, ಅದು ಖಂಡಿತವಾಗಿಯೂ ಬೇರೆ ಕಡೆಗೆ ಹರಡುತ್ತೆ. ಇದನ್ನು ನಾವು ಮುಂಚೆನೂ ನೋಡಿದ್ದೇವೆ. ಈಗ ನಮ್ಮ ದೇಶಕ್ಕೆ ಒಮಿಕ್ರಾನ್ ಬಂದಿಲ್ಲ ಅಂದ್ರೆ ಬಹಳ ಆಶ್ಚರ್ಯ ಆಗ್ತಾ ಇತ್ತು. ಇಷ್ಟ ದೊಡ್ಡ ಪಾಪ್ಯುಲೇಷನ್, ಇಷ್ಟು ಫಾರಿನ್ ಟ್ರಾವೆಲರ್ಸ್ ಬರುವಾಗ ಯಾವ್ದಾದ್ರು ಒಂದು ಕಡೆಯಿಂದ ಈ ಕಾಯಿಲೆ ಬಂದೇ ಬರುತ್ತೆ. ಹಾಗಾಗಿ ಬಂದದೇನು ಆಶ್ಚರ್ಯ ಅಲ್ಲ. ಆದ್ರೆ ನಾವು ಏನು ಜಾಗೃತರಾಗಿರ್ಬೇಕಂದ್ರೆ, ಇವಾಗ ಫಸ್ಟ್ ಈ ಡಿಸೀಸ್ ಬಗ್ಗೆ ನಾವು ಸ್ವಲ್ಪ ತಿಳುವಳಿಕೆ ಬೇಕು. ಈಗ ಫಸ್ಟ್ ಇದು ಆಫ್ರಿಕನ್ ಕಾಂಟಿನೆಂಟ್ ಬೋತ್ಸ್ವಾನಾದಲ್ಲಿ ಕಂಡು ಹಿಡಿದಿದ್ದು ಈಗ ಸಾಧಾರಣ 20ಕ್ಕೂ ಹೆಚ್ಚು ದೇಶಗಳಿಗೆ ಹರಡಿದೆ. ನಮ್ಮ ದೇಶಕ್ಕೂ ನಿನ್ನೆ ಬಂದಿದೆ ಅಂತ ಪತ್ತೆ ಹಚ್ಚೆಯಾಗಿದೆ. ಈಗ ನಮಗೆ ಇಷ್ಟ ತನಕ ಏನ್ ಇದ್ರ ಬಗ್ಗೆ ತಿಳಿದಿದೆಯಾ, ಒಂದು ಇದು ಬಹಳ ಇನ್ಫೆಕ್ಷಸ್, ಅಂದ್ರೆ ಡೆಲ್ಟಾಕ್ಕಿಂತ ಬಹಳ ಬೇಗ ಆಗಿ ಸ್ಪ್ರೆಡ್ ಆಗುತ್ತೆ ಅಂತ ವದಂತಿ ಇದೆ. ಎರಡನೇದು, ಇದು ಇಷ್ಟ ತನಕ ಗೊತ್ತಿರುವಂತೆ ಮೈಲ್ಡ್ ಕಾಯಿಲೆ. ಮುಂಚೆ ಡೆಲ್ಟಾದ ತರ ICUಗೆ ಅಡ್ಮಿಟ್ ಆಗೋದು, ಆಕ್ಸಿಜನ್ ಬೇಕಾಗೋದು, ಡೆತ್ಸ್, ಇದೆಲ್ಲ ಇಷ್ಟ ತನಕ ನಾವು ಕಂಡು ಬಂದಿಲ್ಲ. ಆದ್ರೆ ಇದು ಬಹಳ ಅರ್ಲಿ ಟೈಮ್ಸ್, ಇನ್ನೂ ಒಂದು ಫ್ಯೂ ವೀಕ್ಸ್ ನಮಗೆ ಈ ಕಾಯಿಲೆ ಬಗ್ಗೆ ಜಾಸ್ತಿ ತಿಳುವಳಿಕೆ ಬೇಕು. ಮೂರನೇದು ಬಹಳ ಇಂಪಾರ್ಟೆಂಟ್, ಇಮ್ಯೂನ್ ಎಸ್ಕೇಪ್ ಫಿನಾಮಿನಾ ಇದೆಯಾ, ಅಂದ್ರೆ ಈಗ ನಾವು ಇಷ್ಟ ತನಕ ತಕೊಂಡಿರುವ ವ್ಯಾಕ್ಸಿನ್ ಇಂದ ನಮಗೆ ಈ ಕಾಯಿಲೆ ಅಗೇನ್ಸ್ಟ್ ಇಮ್ಯುನಿಟಿ ಇದೆಯಾ ಅಲ್ವಾ ಅಂತ ಇನ್ನು ನಾವು ಇದರ ಬಗ್ಗೆ ಡೀಟೇಲ್ಸ್ ವೆಯ್ಟ್ ಮಾಡ್ತಾ ಇದ್ದೀವಿ. ಆದ್ರೆ ಈಗ ತಿಳಿದಿರುವಂತೆ ಇದು ಮೈಲ್ಡ್ ಡಿಸೀಸು, ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ. ಈಗ ತಕೊಂಡಿರುವ ವ್ಯಾಕ್ಸಿನ್ ಕಡಿಮೆ ಎಫೆಕ್ಟಿವ್ ಆಗಿರಬಹುದು, ಆದ್ರೂ ಎಫೆಕ್ಟಿವ್ ಇದೆ. ಹಾಗಾಗಿ ವ್ಯಾಕ್ಸಿನೇಷನ್ ಇನ್ನೂ ನಮ್ಮ ಬೆಸ್ಟ್ ಬೆಟ್. ವ್ಯಾಕ್ಸಿನೇಷನ್ ಮತ್ತೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ನಮ್ಮ ಈ ಕಾಯಿಲೆಯನ್ನು ತಡೆಯುವಂತ ಮೇನ್ ಕ್ರಮಗಳಾಗಿರಬೇಕು. ಇನ್ ಅಡಿಷನ್ ಟು ದಟ್, ರೊಬಸ್ಟ್ ಪಬ್ಲಿಕ್ ಹೆಲ್ತ್ ಮೆಜರ್ಸ್, ಸ್ಕ್ರೀನಿಂಗ್ ಮತ್ತೆ ವಿಜಿಲೆನ್ಸ್ ಅಂಡ್ ವೆರ್ ಎವರ್ ನೀಡೆಡ್ genomic analysis of the variant is necessary. ಇದಿಷ್ಟು ಮಾಡಿದ್ರೆ ನಾವು ಈ ಕಾಯಿಲೆಯನ್ನು ಖಂಡಿತವಾಗಿಯೂ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು. ಮತ್ತೆ ಇದನ್ನು ಹರಡೋದನ್ನು ಕಡಿಮೆ ಮಾಡಲಿಕ್ಕೆ ಬೇಕಾದ ಮೆಷರ್ಸ್ ಅನ್ನು ತಗೊಳ್ಬಹುದು. ನಮಗೆ ಈಗ ಕೋವಿಡ್ ಸೆಕೆಂಡ್ ವೇವ್ ಹ್ಯಾಂಡಲ್ ಮಾಡಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ನಮ್ಮ ಸರ್ಕಾರ ಖಂಡಿತವಾಗಿಯೂ ಅದಕ್ಕೆ ಬೇಕಾಗಿರುವ ಮೆಷರ್ಸ್ ಅನ್ನು ತಕೊಂಡು ಇದನ್ನು ಹೆಚ್ಚು ಉಲ್ಬಣ ಆಗದಿದ್ದಂಗೆ ನೋಡ್ಕೊಳ್ತಾರಂತ ನನ್ನ ಭರವಸೆ. ಸರ್, ಒಂದು ವಿದೇಶದಲ್ಲೆಲ್ಲ ಈ ಸೌತ್ ಆಫ್ರಿಕಾದಲ್ಲಿ, ಬೋಟ್ಸ್ವಾನಾದಲ್ಲಿ ಪತ್ತೆ ಆದ ನಂತರ ಬೇರೆ ಬೇರೆ ಕಡೆನೂ ಅಲ್ಲಿನ ಜನ ಹೋಗಿ ಅಲ್ಲಿ ಪತ್ತೆ ಆಗಿದ್ದು, ಓಕೆ, ಅದೇನು ದೊಡ್ಡ ಆಶ್ಚರ್ಯ ಪಡುವಂಥದ್ದೇನಲ್ಲ. ಬಟ್ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲದಂತ ಒಬ್ಬ ವೈದ್ಯರಿಗೆ ನಮ್ಮ ರಾಜ್ಯದಲ್ಲಿ ಪತ್ತೆ ಆಯ್ತಲ್ಲ, ಇದನ್ನು ಹೇಗೆ ಹೇಳ್ಬೇಕಾಗತ್ತೆ ಸರ್? ಇದೇ ಒಂದು ರೀತಿಯಾದಂಥ ಗೊಂದಲ ಮತ್ತು ಒಂದ್ ಕಡೆ ಆಶ್ಚರ್ಯ ಅನಿಸುವಂಥದ್ದು. ನೀವು ಹೇಳಿದ್ದು ಖಂಡಿತವಾಗಿಯೂ ಅದರ ಬಗ್ಗೆ ವಿಚಾರ ಮಾಡಬೇಕು. ಯಾಕಂದ್ರೆ ನಾನು ತಿಳಿದಿರುವಂತೆ ಒಬ್ಬರು ವೈದ್ಯರಿಗೆ ಈ ಕಾಯಿಲೆ ಪತ್ತೆ ಹಚ್ಚಿ ಆಗಿದೆ. ಅವರಿಗೆ ಯಾವ ಟ್ರಾವೆಲ್ ಹಿಸ್ಟ್ರಿನೂ ಇಲ್ಲ ಅಫ್ಕೋರ್ಸ್. ಹಾಗಾಗಿ ಈ ಎಕ್ಸ್ಪೋಜರ್ ಇಂಟರ್ನಲ್ ನಮ್ಮ ದೇಶದಲ್ಲೇ ಬಂದಿರುವ ವೇರಿಯಂಟ್ ಏನು ಅಂತ ನೋಡಿ ಅದರ ಬಗ್ಗೆ
ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಖಂಡಿತವಾಗಿಯೂ ಮಾಡ್ತಾರೆ. ಅವರ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಯಾರಿಗೆ ಈ ಕಾಯಿಲೆ ಬಂದಿದೆ ಅವರದ್ದು ಜೀನೋಮಿಕ್ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ನಾವು ಖಂಡಿತವಾಗಿ ವಿಚಾರ ಮಾಡಬೇಕು. ಆದ್ರೆ ಈ ವೈರಸ್ ಮ್ಯೂಟೇಟ್ ಆಗೋದು ಎಲ್ಲರಿಗೂ ಗೊತ್ತಿದೆ. ಇದು ಮ್ಯೂಟೇಟ್ ಸೌತ್ ಆಫ್ರಿಕಾದಲ್ಲಿ ಆಗ್ಬಹುದು, ಇಲ್ಲ ಆಗ್ಬಹುದು, ಇಂಗ್ಲೆಂಡ್ ಅಲ್ಲಿ ಆಗಿರ್ಬೋದು, ಬ್ರೆಜಿಲ್ ಅಲ್ಲಿ ಆಗಿರ್ಬೋದು. ಹಾಗಾಗಿ ಮ್ಯೂಟೇಷನ್ ಆಗೋದೇನು ವಿಶೇಷ ಅಲ್ಲ. ಬೇರೆ ಬೇರೆ ರೀಜನ್ಸ್ ಅಲ್ಲಿ ಮ್ಯೂಟೇಷನ್ ಸ್ಟಾರ್ಟ್ ಆಗೋದು ವಿಶೇಷವೇನಲ್ಲ. ಆದ್ರೂ ಖಂಡಿತವಾಗಿ ಅದನ್ನು ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ನವರು, ಎಪಿಡಿಮಿಯಾಲಜಿಸ್ಟ್, ವೈರಾಲಜಿಸ್ಟ್ ಅದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಇದಕ್ಕೆ ಆನ್ಸರ್ ಕೊಡ್ತಾರೆ. ಸರ್, ಮತ್ತೊಂದು, ಈಗ ದಕ್ಷಿಣ ಆಫ್ರಿಕಾದ ವ್ಯಕ್ತಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ನವೆಂಬರ್ 20ನೇ ತಾರೀಕು ಅವರ ವರದಿ ಪಾಸಿಟಿವ್ ಬರುತ್ತೆ. ಅದಾದ್ಮೇಲೆ ಅವರು ಐಸೋಲೇಷನ್ ಅಲ್ಲಿ ಇರ್ತಾರೆ. ನಂತರ 24ನೇ ತಾರೀಕೆ ಅವರ ವರದಿ ನೆಗೆಟಿವ್ ಬರುತ್ತೆ. ಇದನ್ನು ಗಮನಿಸೋದಾದ್ರೆ ಇದು ಬೇರೆ ಬೇಗ ಹರಡ್ಬೋದು, ಬಟ್ ಬೇರೆ ಪರಿಣಾಮಗಳನ್ನ ಬೀರುವಂಥದ್ದು. ಡೆಲ್ಟಾಗೆ ನಾವೇನು ಹೇಳ್ತಾ ಇದ್ವಿ, ತುಂಬಾ ಪರಿಣಾಮ ಬೀರುತ್ತೆ, ಹಾನಿ ಮಾಡುತ್ತೆ ಮನುಷ್ಯನ ದೇಹಕ್ಕೆ ಅಂತೆಲ್ಲ ಏನು ಹೇಳ್ತಾ ಇದ್ವಿ, ಅದು ಯಾವುದೇ ರೀತಿಯಲ್ಲೂ ಕೂಡ ಆಗೋದಿಲ್ಲ ಅನ್ನೋದು ಒಂದು ಆತಂಕ ದೂರ ಮಾಡುವಂತ ವಿಚಾರ ಇದು. ಅಫ್ಕೋರ್ಸ್ ಈಗ ಇನ್ನೂ ಬಹಳಷ್ಟು ಕಡಿಮೆ ಕೇಸಸ್ಗಳೇ ಇದ್ದೇವೆ ಒಮಿಕ್ರಾನ್ ಇದು ನಮ್ಮ ಭೂಲೋಕದಲ್ಲಿ. ಹಾಗಾಗಿ ಎಲ್ಲನೂ ಡೆಫಿನೆಟ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಈಗ ತಿಳಿದಿರುವಂತೆ ಇದು ಮೈಲ್ಡ್ ಕಾಯಿಲೆ ಅಂತಾನೆ ಕಾಣುತ್ತೆ, ಬಟ್ ಬಹಳ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗುತ್ತೆ. ಇನ್ಫ್ಯಾಕ್ಟ್ ಇದು ಇವಾಗ ಸೌತ್ ಆಫ್ರಿಕಾದಲ್ಲಿ ಡೆಲ್ಟಾವನ್ನು ಮೀರಿದೆ. ಡೆಲ್ಟಾ ಇನ್ಫೆಕ್ಷನ್ಸ್ ಗಿಂತ ಜಾಸ್ತಿ, ಡೆಲ್ಟಾ ಪೇಷಂಟ್ಸ್ ಗಿಂತ ಜಾಸ್ತಿ ಒಮಿಕ್ರಾನ್ ವೇರಿಯಂಟ್ ಇರುವ ಪೇಷಂಟ್ಸ್ ಆಗಿದ್ದಾರೆ. ಇದು ಬೇರೆ ಕಡೆಯಲ್ಲಿ ಇದೇ ತರ ಆಗುತ್ತಾ ಏನು ಅಂತ ಗೊತ್ತಿಲ್ಲ. ಆದ್ರೆ ಇದರಲ್ಲಿ 2 ಲೆಸನ್ಸ್ ಇದೆ ನಮ್ಗೆ. ಒಂದು, ಈಗ ಡೆಲ್ಟಾಕ್ಕಿಂತ ಒಮಿಕ್ರಾನ್ ಬಂದು ಒಮಿಕ್ರಾನ್ ಮೈಲ್ಡರ್ ಇದ್ರೆ ಮೈಲ್ಡರ್ ಡಿಸೀಸ್ ವಿಲ್ ಬಿ ಪ್ರೊವೆಲೆಂಟ್, ವಿಚ್ ಇಸ್ ಗುಡ್ rather than a serious disease. Second is, ಈಗ ಜನರು ಈ ಸೆಕೆಂಡ್ ವೇವ್ ಆದ್ಮೇಲೆ ಕೊರೋನಾ ಮರ್ತು ಬಿಟ್ಟಿದ್ರು. ಎಲ್ಲಿ ಹೋದ್ರು ಮಾಸ್ಕ್ ಹಾಕೋದಿಲ್ಲ, ಸಿಕ್ಕಾಪಟ್ಟೆ ಕ್ರೌಡಿಂಗು, ಕಂಪ್ಲೀಟ್ ಕೊರೋನಾ ಹೋಗಿದೆ, ನಾವು ಫ್ರೀ ಆಗಿದ್ದೀವಿ ಅಂತ ಎಣಿಸ್ಕೊಳ್ತಾ ಇದ್ರು. ಆದ್ರೆ ಇದು ಒಂದು ನಮಗೆ ಗ್ರಿಮ್ ರಿಮೈಂಡರ್, ಕೊರೋನಾ ನಮ್ಮನ್ನು ಇನ್ನೂ ಬಿಟ್ಟು ಹೋಗಿಲ್ಲ, ಕೊರೋನಾ ಮ್ಯೂಟೇಟ್ ಆಗ್ತಾ ಇರುತ್ತೆ, ನಮ್ಮ ಮಧ್ಯನೇ ಇದೆ. ಹಾಗಾಗಿ ನೀವು ಅಲಕ್ಷ್ಯ ಮಾಡಬಾರ್ದು, ಶುಡ್ ನಾಟ್ ಲೆಟ್ ಯುವರ್ ಗಾರ್ಡ್ ಡೌನ್ ಅಂತ ಒಂದು ಸ್ಟರ್ನ್ ವಾರ್ನಿಂಗ್ ಇದು ಕೊರೋನಾದ್ದು ನಮ್ಗೆ. ಹಾಗೇನೆ ವ್ಯಾಕ್ಸಿನೇಷನ್, ಜನರು ಸೆಕೆಂಡ್ ವೇವ್ ಅಲ್ಲಿ ಎಲ್ಲ ಮುಂದೆ ಬರ್ತಾ ಇದ್ರು ವ್ಯಾಕ್ಸಿನೇಷನ್ಗೆ. ಆದ್ರೆ ಕೊರೋನಾ ಹೋದ್ಮೇಲೆ ಅದು ಸ್ಲೋ ಆಗಿದೆ. ಎಷ್ಟೋ ಕಡೆ ಇನ್ನೂ ವ್ಯಾಕ್ಸಿನ್ಸ್ ತುಂಬಾ ಸ್ಟಾಕ್ಸ್ ಇದೆ. ಇದು ಇನ್ನೊಂದು ರಿಮೈಂಡರ್, ನೀವು ವ್ಯಾಕ್ಸಿನೇಷನ್ ಬಗ್ಗೆ ಮರಿಬೇಡಿ. ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ತಗೊಂಡಿಲ್ಲ ಅಂದ್ರೆ ಫಸ್ಟ್ ಡೋಸ್ ತಗೊಳ್ಳಿಕ್ಕೆ ಹೋಗಿ. ಫಸ್ಟ್ ಡೋಸ್ ತಗೊಂಡಿದ್ರೆ ಟೈಮ್ ಬಂದಲ್ಲಿ ಸೆಕೆಂಡ್ ಡೋಸ್ ತಗೊಳ್ಳಿ. ಮತ್ತೆ ಅಫ್ಕೋರ್ಸ್ ಗವರ್ಮೆಂಟ್ ಅವರು ವಿಚಾರ ಮಾಡ್ತಾ ಇದ್ದಾರೆ, ವಿಚಾರವನ್ನು ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಬೇಕು. ಈಗ ಸಿಲೆಕ್ಟ್ ಪಾಪ್ಯುಲೇಷನ್ಸ್, ಹೆಲ್ತ್ ಕೇರ್ ವರ್ಕರ್ಸ್, ಫ್ರಂಟ್ ಲೈನ್ ವರ್ಕರ್ಸ್, ಮತ್ತೆ ಇಮ್ಯುನೋ ಸಪ್ರೆಸ್ಡ್ ಅಂದ್ರೆ ಯಾರ್ಯಾವ ಪೇಷಂಟ್ಸ್ಗೆಲ್ಲ ಇಮ್ಯುನಿಟಿ ಕಡಿಮೆ ಇದೆಯಾ, ಕ್ಯಾನ್ಸರ್ ಇರ್ಬೋದು, ಟ್ರಾನ್ಸ್ಪ್ಲಾಂಟೇಶನ್ ಇರ್ಬೋದು, ಬೇರೆ ಆಟೋ ಇಮ್ಯೂನ್ ಡಿಸೀಸ್ ಇರ್ಬೋದು, ಅವರಿಗೆ 3rd ಡೋಸ್ ಅಥವಾ ಬೂಸ್ಟರ್ ಡೋಸ್ ಕೊಡ್ಬೇಕಾ ಅಂತ ಗವರ್ಮೆಂಟ್ ಅವರು ಆಲೋಚನೆ ಮಾಡಿದ್ದು, ಅವರು ಪರ್ಮಿಷನ್ ಕೊಟ್ಟ ಮೇಲೆ ಅಂತ ಅವರು 3rd ಡೋಸ್ ಅನ್ನು ತಗೊಳ್ಬೇಕು. ಈಗ ಸ್ಪೆಷಲಿ ಹೆಲ್ತ್ ಕೇರ್ ಫ್ರಂಟ್ ಲೈನ್ ಮತ್ತೆ ಹೈ ರಿಸ್ಕ್ ಗ್ರೂಪ್ನವರು ವ್ಯಾಕ್ಸಿನೇಷನ್ ಬಹಳ ಬೇಗನೆ ಸ್ಟಾರ್ಟ್ ಮಾಡಿದ್ದಾರೆ. ಹೆಚ್ಚಾದವರು ಜನವರಿ ಫೆಬ್ರವರಿಯಲ್ಲಿ ಫಸ್ಟ್ ಡೋಸ್ ತಗೊಂಡಿದ್ದಾರೆ, ಫೆಬ್ರವರಿ ಅಂಡ್ ಮಾರ್ಚ್ ಅಲ್ಲಿ ಸೆಕೆಂಡ್ ಡೋಸ್ ತಗೊಂಡಿದ್ದಾರೆ. ಅಂದ್ರೆ ಈಗ 7-8 ತಿಂಗಳು ಜಾಸ್ತಿ ಆಯ್ತು ಸೆಕೆಂಡ್ ಡೋಸ್ ಆಗಿ. ಈಗ ನಮಗೆ ತಿಳಿದಿರುವಂತೆ ವ್ಯಾಕ್ಸಿನ್ ಇದು ಇಮ್ಯುನಿಟಿ ಟೈಮ್ ಹೋದಂಗೂ ಕಡಿಮೆ ಆಗುತ್ತಾ ಬರುತ್ತೆ. ಅಂತವರಿಗೆ ಬೂಸ್ಟರ್ ಕೊಡೋದು ಬೆನಿಫಿಷಿಯಲ್ ಆಗಿರ್ಬೋದು. ಅದರ ಬಗ್ಗೆ ಸರ್ಕಾರ ಡಿಸಿಷನ್ ತಕೊಂಡ ಮೇಲೆ ನಾವು ಖಂಡಿತವಾಗಿಯೂ ಎಲಿಜಿಬಿಲಿಟಿ ಇದ್ದವರಿಗೆ 3rd ಡೋಸ್ ಕೊಡಬೇಕು. ಈಗ ಒಳ್ಳೆ ಕೆಲಸ ಏನಾಗಿದೆ ಅಂದ್ರೆ ದೇಶದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಕೊರೋನಾ ಹ್ಯಾಂಡಲ್ ಮಾಡಿ. ನಮ್ಮ ವ್ಯಾಕ್ಸಿನೇಷನ್ ಒಳ್ಳೆ ಪ್ರೋಗ್ರೆಸ್ ಆಗ್ತಾ ಇದೆ. ಈಗ ವ್ಯಾಕ್ಸಿನೇಷನ್ ಶಾರ್ಟೇಜ್ ಇಲ್ಲ. ವ್ಯಾಕ್ಸಿನೇಷನ್ ಕೊಡುವ ಇನ್ಫ್ರಾಸ್ಟ್ರಕ್ಚರ್ ಪರ್ಸನಲ್ ಇದ್ದಾರೆ. ನೀವು ತಿಳಿದಿರುವಂತೆ ತುಂಬಾ ದಿನ ನಾವು 1 ಕೋಟಿಗಿಂತ ಜಾಸ್ತಿ ದಿನಕ್ಕೆ ವ್ಯಾಕ್ಸಿನೇಷನ್ ಮಾಡಿದ್ದೀವಿ. ಒಂದು ಪರ್ಟಿಕ್ಯುಲರ್ ಡೇ 2 ಕೋಟಿಗಿಂತಲೂ ಜಾಸ್ತಿ ವ್ಯಾಕ್ಸಿನೇಷನ್ ಮಾಡಿದ್ದೀವಿ. ಹಾಗಾಗಿ ಫಸ್ಟ್ ಡೋಸ್, ಸೆಕೆಂಡ್ ಡೋಸ್ ಪರ್ಮಿಷನ್ ಕೊಟ್ಟ ಮೇಲೆ 3rd ಡೋಸ್, ಇದು 3 ಪ್ಯಾರಲಲ್ ಆಗಿ ಸೈಮಲ್ಟೇನಿಯಸ್ಲಿ ಆಗೋದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಸರ್, ನೀವು ಕೂಡ ಎಕ್ಸ್ಪರ್ಟ್ ಕಮಿಟಿ ಮೆಂಬರ್ ಇದ್ದೀರಿ. ಸರ್ಕಾರಕ್ಕೆ ಏನ್ ಸಜೆಷನ್ ಕೊಡ್ಲಿಕ್ಕೆ ಬಯಸ್ತೀರಾ ಸರ್? ಯಾಕೆಂದ್ರೆ ಸಹಜವಾಗಿ ನಮ್ಮ ರಾಜ್ಯ ಮೊದಲ ಅಲೆ ಮತ್ತೆ 2ನೇ ಅಲೆ, ಈ 2 ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ಪ್ರಕರಣಗಳು ವರದಿ ಆಗ್ಬಿಟ್ಟಿತ್ತು. 50,000ಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇತ್ತು. ಎಲ್ಲ ಒಂದ್ ಕಡೆ ಜನರ ನಿರ್ಲಕ್ಷ್ಯ ಇದರಲ್ಲಿ ಪ್ರಮುಖವಾಗಿ ಇದ್ದಿದ್ದಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರಣೆ. ಸರ್ಕಾರ ಈಗ ಆರಂಭದಲ್ಲಿ ಏನ್ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ನೀವು ಹೇಳ್ತೀರಾ? ಜನರು ಯಾವ ರೀತಿಯಾಗಿ ಜಾಗೃತಿಯಿಂದ ಇರಬೇಕು ಅಂತ ಹೇಳ್ತೀರಾ? ಇವಾಗ ಅಫ್ಕೋರ್ಸ್ ಆಲ್ ಓವರ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಯಾವುದು ಕೆಲಸ ಹೆಚ್ಚು ಪ್ರಯೋಜನವಿಲ್ಲ ಅಂತೇಳಿ ನಮಗೆ ತಿಳಿದು ಬಂದಿದೆ. ಒಂದು, ಈ ಕಂಪ್ಲೀಟ್ ಟ್ರಾವೆಲ್ ಬ್ಯಾನ್ ಮಾಡುವುದು ಅಷ್ಟೇನು ಉಪಯೋಗ ಇರುವುದಿಲ್ಲ.
ಯಾಕೆಂದರೆ ಹೆಚ್ಚಾಗಿ ವೈರಸ್ ಹರಡಿರುತ್ತೆ, ಅದನ್ನು ಟ್ರಾವೆಲ್ ಬ್ಯಾನ್ ಮಾಡಿ ಅದನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಎರಡನೇದು, ನಮಗೆ ಲಾಕ್ಡೌನ್ ಮಾಡಿದರೆ ತುಂಬ ದೇಶಕ್ಕೆ ಹಾನಿ ಆಗುತ್ತೆ. ಹಾಗಾಗಿ ಲಾಕ್ಡೌನನ್ನು ಅವಾಯ್ಡ್ ಮಾಡಬೇಕು, ಟ್ರಾವೆಲ್ ಮತ್ತೆ ಲಾಕ್ಡೌನನ್ನು ಅವಾಯ್ಡ್ ಮಾಡಬೇಕು. ಆದರೆ ಬೇರೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ಬೇಕು. ಅಂದರೆ ನಾವು ಪಬ್ಲಿಕ್ ಹೆಲ್ತ್ ಮೆಜರ್ಸು, ಸರ್ವೇಲೆನ್ಸು, ಟೆಸ್ಟಿಂಗು, ಐಸೋಲೇಷನ್, ಕ್ವಾರಂಟೀನು, ವ್ಯಾಕ್ಸಿನೇಷನು, ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ಲಿ ಇಂಪ್ಲಿಮೆಂಟ್ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್. ನಾವು ಖಂಡಿತವಾಗಿಯೂ ಕಡ್ಡಾಯವಾಗಿ ಜನರಿಗೆ ಮಾಸ್ಕ್ ಹಾಕ್ಸ್ಲೇಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡಬೇಕು, ಹ್ಯಾಂಡ್ ವಾಷಿಂಗು, ಅವಾಯ್ಡಿಂಗ್ ಕ್ರೌಡ್ಸ್, ಸ್ಪೆಷಲಿ ಲಾರ್ಜ್ ಇಂಡೋರ್ ಕ್ರೌಡ್ಸ್, ಆಮೇಲೆ ಬಿಗ್ ಗ್ಯಾದರಿಂಗ್ಸ್, ಇದರ ಬಗ್ಗೆ ಸರ್ಕಾರ ಖಂಡಿತವಾಗಿಯೂ ನಿರ್ಧಾರ ತಗೊಂಡು ಅದಕ್ಕೆ ಬೇಕಾಗಿರೋ ಕ್ರಮವನ್ನು ತಗೊಳ್ಬೇಕು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಅಂದರೆ ಅವರು ವ್ಯಾಕ್ಸಿನ್ ಅನ್ನು ಆದಷ್ಟು ಪುಷ್ ಮಾಡಬೇಕು. ಅದು ಕಡ್ಡಾಯ ಮಾಡಲಿಕ್ಕೆ ಡೆಮಾಕ್ರಸಿಲಿ ಕಷ್ಟ, ಆದರೆ ಎಷ್ಟು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿಕ್ಕಾಗುತ್ತೆ ವ್ಯಾಕ್ಸಿನೇಷನ್ಗೆ, ಅಷ್ಟು ನಾವು ವ್ಯಾಕ್ಸಿನೇಷನ್ ಪುಷ್ ಮಾಡಿದರೆ ಅದು ನಮ್ಮ ಬೆಸ್ಟ್ ಬೆಟ್ ಅಗೇನ್ಸ್ಟ್ ಫ್ಯೂಚರ್ ಕೊರೋನಾ ಆಲ್ಸೋ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ತನಕ ನ್ಯೂಸ್ 18 ಜೊತೆ ಜಾಯ್ನ್ ಆಗಿ ಅದರ ಬಗ್ಗೆ ಜಾಗೃತಿ ಹಾಗೆ ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಜನರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ನಮ್ಮ ವಾಟ್ಸ್ಆಪ್ ನಂಬರ್ ಅನ್ನ ನಿಮ್ಮ ಸ್ಕ್ರೀನ್ ಮೇಲೆ ಈಗ ತೋರಿಸ್ತಾ ಇದ್ವಿ, 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ, ಇದೇ ನಂಬರಿಂದ ನಿಮಗೆ ಉತ್ತರ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇರುವಂತಹ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಒಮಿಕ್ರಾನ್ ನಿಯಂತ್ರಣದ ಬಗ್ಗೆ ಮಧ್ಯಾಹ್ನ ಸಿಎಂ ಸಭೆಯನ್ನು ನಡೆಸ್ತಾ ಇರುವಂತದ್ದು. ಅಂತಾರಾಷ್ಟ್ರೀಯ ವಿಮಾನ ಹಾರಾಟ ಸ್ಥಗಿತವಾಗುತ್ತಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಹಲವು ನಿರ್ಧಾರಗಳ ಬಗ್ಗೆ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ. ತಜ್ಞರ ಸಲಹೆಯನ್ನ ಕೂಡ ಪಡೆದುಕೊಳ್ಳಿರುವಂಥದ್ದು. ಈ ಹಂತದಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಒಂದಷ್ಟು ಕಠಿಣ ಕ್ರಮಗಳು ಜಾರಿ ಆಗ್ತವೆ ಅಂತ ಹೇಳಲಾಗ್ತದೆ. ಬಿಗಿ ಕ್ರಮಗಳ ಬಗ್ಗೆ ಆರ್ ಅಶೋಕ್ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಕಂದಾಯ ಸಚಿವ. ನ್ಯೂಸ್ 18 ಜೊತೆ ಆರ್ ಅಶೋಕ್ ಮಾತನಾಡಿದ್ರು. ನ್ಯೂಸ್ 18 ಕನ್ನಡಕ್ಕೆ ಕಂದಾಯ ಸಚಿವ ಹಾಗೂ ವಿಪತ್ತು ನಿರ್ವಹಣಾ ಉಪಾಧ್ಯಕ್ಷ ಆಗಿರುವಂತ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟರು. ಬಿಗಿಯಾದಂಥ ಕ್ರಮಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಯ ಬಗ್ಗೆ ಅವರು ಮುನ್ಸೂಚನೆಯನ್ನ ನೀಡಿದ್ದಾರೆ. ಬಿಗಿಯಾದಂಥ ಕ್ರಮಗಳು ಅಂದರೆ ಈಗ ಸಡನ್ ಆಗಿ ಲಾಕ್ಡೌನು ಆ ರೀತಿಯಾಗೆಲ್ಲ ಅಲ್ಲ, ಸದ್ಯಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಮಧ್ಯಾಹ್ನ 1 ಗಂಟೆಗೆ ಕರೆದಿರುವಂಥ ಒಂದು ತುರ್ತು ಸಭೆಯಲ್ಲಿ ಚರ್ಚೆ ಮಾಡಲಿದ್ದಾರೆ. ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ ನ್ಯೂಸ್ 18 ಜೊತೆ. ಏನು ಮಾತನಾಡಿದ್ದಾರೆ ನೋಡೋಣ. ರಾಜ್ಯದಲ್ಲಿ ಪತ್ತೆಯಾಗಿರುವಂತಹ ಒಮಿಕ್ರಾನ್ ವೈರಸ್ ಅನ್ನ ನಿರ್ವಹಣೆ ಮಾಡುವಂತ ವಿಚಾರವಾಗಿ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆಗ್ತಾ ಇದೆ. ನಮ್ಮ ಜೊತೆಗೆ ಕಂದಾಯ ಸಚಿವ ಜೊತೆಗೆ ವಿಪತ್ತು ನಿರ್ವಹಣಾ ಉಪಾಧ್ಯಕ್ಷರು ಆಗಿರತಕ್ಕಂಥ ಅಶೋಕ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮುಖ್ಯವಾಗಿ ಇವತ್ತು ಒಮಿಕ್ರಾನ್ ವೈರಸ್ ಏನಿದೆ ಆ ಒಂದು ವಿಚಾರವಾಗಿ ಚರ್ಚೆ ಆಗ್ತದೆ, ಏನೆಲ್ಲ ನಿರ್ಧಾರ ಆಗ್ಬೋದು ಅನ್ನುವಂಥದ್ದು ಸರ್? ಆಫ್ರಿಕಾ ದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ಇವತ್ತು ಕರೋನಾ ಹೊಸ ತಳಿ ಏನು ಬಂದಿದೆ ಅದು ಇಡೀ ಪ್ರಪಂಚವನ್ನು ವ್ಯಾಪಿಸ್ತಾ ಇದೆ. ಈಗಾಗಲೇ ಒಂದು 15-20 ದೇಶಗಳಲ್ಲಿ, ಈಗ ಬೆಂಗಳೂರಲ್ಲೂ ಕೂಡ ಪ್ರಕರಣಗಳು ಬಂದಿರೋದ್ರಿಂದ ಭಾಳ ಕಟ್ಟೆಚ್ಚರ ವಹಿಸಬೇಕಾಗಿರೋವಂಥದ್ದು ಭಾಳ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಯಾಕಂದರೆ ಈ ವೈರಾಣು ಬಗ್ಗೆ ಇನ್ನೂ WHO ಅವರು ನಿಖರವಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಇದರ ಸ್ಪೀಡ್ ಏನು, ಇದಕ್ಕೆ ಮೆಡಿಸಿನ್ ಏನು ಅನ್ನೋದ್ರ ಬಗ್ಗೆ ಇನ್ನೂ ಸರಿಯಾದಂಥ ಮಾಹಿತಿ ನಮ್ಗೆ ಬಂದಿಲ್ಲ. ಆದರೂ ಕೂಡ ಈಗಿರೋವಂಥ ತಜ್ಞರ ವರದಿ ಪ್ರಕಾರ 1:5 ಟೈಮ್ಸ್ ಸ್ಪೀಡ್ ಜಾಸ್ತಿ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಮತ್ತು ಇದರಿಂದ ಇದುವರೆಗೂ ಪ್ರಾಣ ಹಾನಿ ಆಗಿರುವಂಥದ್ದು ಎಲ್ಲೂ ಕೂಡ ಕಂಡುಬಂದಿಲ್ಲ. ಸೊ ಆ ದೃಷ್ಟಿಯಿಂದ ಇದು ಸ್ಪ್ರೆಡ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರೋದರಿಂದ ನಾವು ಹಲವಾರು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತೈತೆ. ಆ ದೃಷ್ಟಿಯಿಂದ ಈ ಸಭೆ ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ವ್ಯಾಕ್ಸಿನೇಷನ್ ಎಲ್ಲ ಜಾಸ್ತಿ ಆಗಿದೆ, ಅದ್ರ ಜೊತೆಗೆ ಎಲ್ಲೊಂದು ಕಡೆ ಸಮಾಧಾನದಿಂದ ಇತ್ತು ರಾಜ್ಯ ಸರ್ಕಾರ. ಈಗ ಒಮಿಕ್ರಾನ್ ಅನ್ನುವಂಥ ಹೊಸ ವೈರಸ್ ಬಂದಿರೋದ್ರಿಂದ ಎಲ್ಲೊಂದು ಕಡೆ ಆತಂಕ ಆಗಿದೆ. ಅದ್ರ ಜೊತೆಗೆ ಏನಾದರೂ 2ನೇ ಅಲೆ 1ನೇ ಅಲೆ ಸಂದರ್ಭದಲ್ಲಿ ಏನು ಮಾರ್ಗಸೂಚಿ ಹೊರಡಿಸಿದ್ರು ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾಡ್ಬೋದಾ ಒಮಿಕ್ರಾನ್ ನಿರ್ವಹಣೆ ಮತ್ತು ಅದನ್ನು ತಡೆಯುವಂಥ ವಿಚಾರದಲ್ಲಿ ಸರ್? ನಾನು ಮೊನ್ನೆನೂ ಕೂಡ ಮೈಸೂರು ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೆ, ಕರೋನಾ ರಿವ್ಯೂ ಮೀಟಿಂಗ್ ಮಾಡಿದೆ. ಅಲ್ಲೂ ಕೂಡ 67% ಏನೋ ಸೆಕೆಂಡ್ ಡೋಸ್ ಹಾಕಿದ್ರು. ಅವ್ರಿಗೆ 1 ತಿಂಗಳೊಳಗಡೆ 100% ಮಾಡೋ ಅಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ.
ನಾನು ಎಲ್ಲ ರಾಜ್ಯದ ಜನರಲ್ಲೂ ವಿನಂತಿ ಮಾಡ್ತೀನಿ, ದಯವಿಟ್ಟು ಯಾರು ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ ದಯವಿಟ್ಟು ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇದು ಸ್ಪ್ರೆಡಿಂಗ್ ಕೆಪಾಸಿಟಿ ಜಾಸ್ತಿ ಆದರೆ ಕಠಿಣ ನಿಲುವುಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಅದರಿಂದ ರಾಜ್ಯದ ಜನರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ವ್ಯಾಕ್ಸಿನೇಷನನ್ನು ಹಾಕ್ಸ್ಕೊಳ್ಳಿ. ಲಾಕ್ಡೌನ್ ಮತ್ತು ಸಿಲ್ಡೌನ್ ಹೊರತುಪಡಿಸಿ ಏನು ಬಿಗಿ ಕ್ರಮವನ್ನು ಮಾಡ್ಬೋದು? ಅಂದರೆ ಮುಖ್ಯವಾಗಿ ಎಲ್ಲೊಂದು ಕಡೆ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಂದ ಸಮಸ್ಯೆ ಆಗ್ತಾ ಇದೆ, ಅದನ್ನು ಏನಾದರೂ ವಿಮಾನಗಳನ್ನು ರದ್ದು ಮಾಡಿ ಏನಾದರೂ ನಿರ್ಧಾರ ಆಗುತ್ತಾ? ಅದ್ರ ಜೊತೆಗೆ ಶಾಲಾ ಕಾಲೇಜ್ ಆಗಿರ್ಬೋದು, ಸಿನಿಮಾ ಥಿಯೇಟರ್ ಆಗಿರ್ಬೋದು, ಇಂತಹ ವಿಚಾರದಲ್ಲಿ ಏನು ನಿರ್ಧಾರ ಆಗ್ಬೋದು ಅನ್ನೋದು ಸರ್? ಅಲ್ಲ, ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಗ್ಗೆ ನಮ್ಮ ಕೇಂದ್ರದ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕಾಗ್ತಾಯಿದೆ. ನಾವು ಕೂಡ ಕೇಂದ್ರದ ವಿಮಾನಯಾನ ಸಚಿವರ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಳ್ತೀರಿ. ಯಾಕಂದರೆ ಬೆಂಗಳೂರಲ್ಲೇ ಟ್ರೇಸ್ ಆಗಿರೋದ್ರಿಂದ, ಬೆಂಗಳೂರಲ್ಲೇ ಏರ್ಪೋರ್ಟ್ ಇರೋದ್ರಿಂದ ಭಾಳ ಇಂಪಾರ್ಟೆಂಟು. ಆ ದೃಷ್ಟಿಯಿಂದ ನಮ್ಮ ರಾಜ್ಯದಲ್ಲಿ ಯಾವ್ಯಾವುದೋ ವಿಮಾನಗಳನ್ನು ನಿರ್ಬಂಧ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೀತದೆ. ಆ ಸಭೆಯಲ್ಲಿ ತೀರ್ಮಾನಗಳನ್ನು ನಾವು ಮಾಡ್ತೇವೆ. ಕರ್ನಾಟಕ ಇಡೀ ದೇಶದಲ್ಲೇ ಹೆಚ್ಚು ಟೆಸ್ಟ್ಗಳನ್ನು ಮಾಡ್ತಾ ಇರುವಂಥ ಒಂದು ರಾಜ್ಯ. ಅದರಿಂದ ಬೇಗ ಟ್ರೇಸ್ ಮಾಡಿದ್ದೀರಿ. ಇನ್ನೂ ಗೊತ್ತಿಲ್ಲ ಯಾವ್ಯಾವ ರಾಜ್ಯದಲ್ಲಿ ಏನೇನಾಗಿದೆಯೋ ಇನ್ನೂ ಬೆಳಕಿಗೆ ಬಂದಿಲ್ಲ. ಆ ದೃಷ್ಟಿಯಿಂದ ಬೆಳಗಾವಿ ಅಧಿವೇಶನ ಬಗ್ಗೆ ಮುಖ್ಯಮಂತ್ರಿಗಳು ಇನ್ನೊಂದು 2-3 ದಿನದಲ್ಲಿ ತೀರ್ಮಾನ ತೆಗೆದುಕೊಳ್ಬೋದು. ಒಮಿಕ್ರಾನ್ ತಡೆ ವಿಚಾರವಾಗಿ ಕಠಿಣವಾದ ನಿರ್ಧಾರಗಳು ಪ್ರಕಟ ಆಗುತ್ತೆ ಸರ್? ಮಾಡಬೇಕಾಗ್ತದೆ. ಅದು ಹೇಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದ್ರ ಮೇಲೆ ಇವತ್ತು ತಜ್ಞರ ವರದಿಯೆಲ್ಲ ತೆಗೆದುಕೊಂಡು ಅದರ ಮೇಲೆ ತೀರ್ಮಾನವನ್ನು ಮಾಡ್ತಾರೆ. ಇದಿಷ್ಟು ಆರ್ ಅಶೋಕ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಕೃಷ್ಣ, ಜಿವಿ ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಮಿಕ್ರಾನ್ ಬಗ್ಗೆ ಸಮಗ್ರ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ತಜ್ಞರ ಜೊತೆ ಚರ್ಚೆಯನ್ನು ಮಾಡಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಪತ್ತೆಯಾದಂತಹ ಕೇಸ್ಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಮಿಕ್ರಾನ್ ಎದುರಿಸಲಿಕ್ಕೆ ಸರ್ಕಾರ ಸಜ್ಜಾಗಿದೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟರು. ತುರ್ತು ಸಭೆಗೂ ಮುಂಚೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಮಧ್ಯಾಹ್ನ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಆ ಸಭೆಯಲ್ಲಿ ಏನೇನೆಲ್ಲ ಚರ್ಚೆಯನ್ನ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ರು. ರಾಜ್ಯದಲ್ಲಿ ಪತ್ತೆಯಾದಂಥ ಒಂದು ಒಮಿಕ್ರಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದುರಿಸಲಿಕ್ಕೆ ಸರ್ಕಾರ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಅದ್ರ ಬಗ್ಗೆ ಅಂದರೆ ಈಗ ಪತ್ತೆಯಾಗಿರುವಂಥ ಕೇಸ್ಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನ ಪಡ್ಕೊಳ್ತೀನಿ, ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು, ಎಕ್ಸ್ಪರ್ಟ್ಗಳ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸ್ತೀವಿ ಅಂತ ಕೂಡ ಹೇಳಿದ್ರು. ಎಲ್ಲ ಎಕ್ಸ್ಪರ್ಟ್ಸು ಮತ್ತು ನಮ್ಮ ಇಲಾಖೆ ಎಲ್ಲ ಮುಖ್ಯಸ್ಥರು ಸಭೆಯನ್ನು ಮಾಡ್ತಾಯಿದ್ದಾರೆ. ನಿನ್ನೆ ಸಾಯಂಕಾಲ ಇಬ್ಬರಿಗೆ ಒಮಿಕ್ರಾನ್ ಸ್ಟ್ರೇನ್ ಇರುವಂಥ ಸೀಕ್ವೆನ್ಸಿಂಗು, ಜೀನೋ ಸೀಕ್ವೆನ್ಸಿಂಗಲ್ಲಿ ಗೊತ್ತಾಗಿದೆ. ಅವುಗಳ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಪಡ್ಕೋಬೇಕು ಅನ್ನುವಂಥದ್ದನ್ನು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಅವರು ಯಾವ ಸಂಪರ್ಕ ಬಂದಿದ್ದಾರೆ, ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಯಾವಿದೆ, ಸಂಪೂರ್ಣವಾಗಿ ಕೇಸ್ ಹಿಸ್ಟ್ರಿ ಸಮೇತ ಅವರ ಸಂಪರ್ಕ ಎಲ್ಲವನ್ನು ಕೂಡ ಚೆಕ್ ಮಾಡಬೇಕು. ಮತ್ತು ಈ ಥರದ ಒಂದು ವಿದೇಶದಿಂದ ಬಂದವರು ಸ್ಥಳೀಯರು, ಹೀಗಾಗಿ ಇದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಮತ್ತು ಇದನ್ನು ಯಾವ ರೀತಿ ನಿಭಾಯಿಸಬೇಕು ಮುಂದಿನ ದಿನಗಳಲ್ಲಿ, ಮತ್ತು ವೈದ್ಯಕೀಯವಾಗಿ ಈ ಸ್ಟ್ರೇನ್ ಯಾವ ರೀತಿ ಇದೆ, ಇದಕ್ಕೆ ಬೇರೆ ಬೇರೆ ದೇಶದಲ್ಲಿ ಏನು ಪ್ರೋಟೋಕಾಲ್ ಫಾಲೋ ಮಾಡ್ತಾರೆ, ಮೆಡಿಸಿನ್ ಪ್ರೋಟೋಕಾಲು ಮತ್ತು ಬಿಹೇವಿಯರ್ ಪ್ರೋಟೋಕಾಲ್ ಯಾವ ರೀತಿ ಮಾಡ್ತಾ ಇದ್ದಾರೆ, ನಾವೇನು ಮಾಡ್ಬೇಕನ್ನುವ ಎಲ್ಲ ವಿಚಾರಗಳ ತೀರ್ಮಾನವನ್ನು ಮತ್ತಷ್ಟು ಸುದ್ದಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ಇಂದು ರಾಜ್ಯದಾದ್ಯಂತ ಮದಗಜ ರಿಲೀಸ್ ಆಗಿದೆ. ಬೆಂಗಳೂರಿನ ಅನುಪಮ ಥಿಯೇಟರ್ನಲ್ಲಿ ಅಭಿಮಾನಿಗಳ ಜೊತೆ ಕುಣಿದು ಕುಪ್ಪಳಿಸಿದ್ದಾರೆ ಶ್ರೀಮುರಳಿ ಹಾಗೂ ಅಭಿಮಾನಿಗಳು. ಅಪ್ಪುಗೆ ಜೈಕಾರವನ್ನು ಕೂಡ ಹಾಕಿರುವಂಥದ್ದು. ರೋರಿಂಗ್ ಸ್ಟಾರ್ ಶ್ರೀಮುರಳಿ, ಆಶಿಕಾ ರಂಗನಾಥ್ ನಟಿಸಿರುವಂಥ ಬಹುನಿರೀಕ್ಷಿತ ಸಿನಿಮಾ ಇದು. ಅಯೋಗ್ಯ ಖ್ಯಾತಿಯ ಮಹೇಶ್ ನಿರ್ದೇಶನದ ಮಾಸ್ ಆಕ್ಷನ್ ಚಿತ್ರದಲ್ಲಿ ಗರುಡಾರಾಮ್, ಜಗಪತಿ ಬಾಬು, ಚಿಕ್ಕಣ್ಣ, ಶಿವರಾಜ್ KR ಪೇಟೆ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ.
ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳನ್ನ 12 ಗಂಟೆ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ